ಒಬ್ಬ ದೊಡ್ಡ ಶ್ರೀಮಂತ, ಅವನಿಗೊಂದು ಮನೆಯೊಳಗೆ ಕೆಲಸ ಮಾಡೋಕೆ ಆಳು ಬೇಕಾಗಿತ್ತು, ಗಟ್ಟೋಳ ಆಳು. ಹುಡುಕಾಡ್ದ ಸಿಗಲಿಲ್ಲ. ಅಕಸ್ಮಾತ್ ಸಿಕ್ಕಾಗ ಅವನನ್ನು ಕೇಳ್ದ, ಇರ್ತೀನಪ್ಪ ನಮ್ಮ ಮನೆಯೊಳಗೆ ಕೆಲಸ ಮಾಡಿಕೊಂಡು? ಇರ್ತೀನಿ ರೀ ಸರ. ಸರಿ, ಮತ್ತು ನಿನಗೆ ವರ್ಷಕ್ಕೆ ಏನು ಕೊಡಬೇಕು ಅಂತ ಕೇಳು. ನನಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಕೊಡ್ಬೇಕ್ರಿ, 3 ಹೊತ್ತು ನೀವು ಉಂಡು ಊಟ ಕೊಡಬೇಕು, ಹಾಸ್ಕೊಳಕ್ಕೆ ತಡಿ ಕೊಡಬೇಕು, ಸೊಳ್ಳೆ ಪರದೆ ಕೊಡಬೇಕು, ಎಲ್ಲ ಲಿಸ್ಟ್ ಮಾಡಿ ಕೊಟ್ಟ. ಇಷ್ಟೆಲ್ಲ ತೊಗೊಂಡು ನೀ ಏನು ಮಾಡವಪ್ಪ ಅಂತ ಕೇಳಿದ್ರೆ, ನೀವೇನು ಹೇಳ್ತೀರಿ ಅದನ್ನೆಲ್ಲವನ್ನ ಕೇಳ್ತೀನಿ ನಾನು ಅಂದ. ಭಾಳ ಸಂತೋಷ ಆಯಿತು. ಇಂಥವ್ರು ಸಿಗೋದು ದುರ್ಲಭ ಅಂತ ತಿಳ್ಕೊಂಡು ಹೇಳಿ ಅವನಿಗೆ 2 ಲಕ್ಷ ರೂಪಾಯಿ ಕೊಟ್ಟು, ತಿಂಡಿ ಊಟ ಕೊಟ್ಟು, ಮನೆಯೊಳಗೆ ಕೆಲಸ ಹೇಳಕತ್ತಿದ್ರು. ಹೇಳ್ದಾಗೆಲ್ಲ ಹ್ಞೂ ಅನ್ನವ, ಹೇಳ್ದಾಗೆಲ್ಲ ಹ್ಞೂನ್ರಿ ಅನ್ನವ. 8 ದಿವಸ ಹೊತ್ತು 15 ದಿವಸ ಈ ಕಡ್ಡಿ ತೆಗೆದು ಈ ಕಡೆ ಇಡಲಿಲ್ಲ. ಆವಾಗ ಅವರಂದರು, ಅಲ್ಲೋ ಹೇಳಿದ್ದಕ್ಕೆಲ್ಲ ಹ್ಞೂ ಅಂತಿ, ಮತ್ತು ಏನೂ ಒಂದು ಕೆಲಸ ಮಾಡೋಕ್ಕೆ ತಯಾರಿರಲಿಲ್ಲ, ನೀ ಕೈ ಮುಟ್ಟಿ ಅಂತ ಕೇಳಿದ್ರು. ನನ್ನ ಕರಾರ ಪತ್ರ ಏನೈತೆ ನೋಡ್ರಿ, ಓದ್ರಿ ಅಂದವ. ಆವಾಗ 2 ಲಕ್ಷ ರೂಪಾಯಿ ಕೊಡಬೇಕು, ನೀವು ಹೇಳಿದ್ದು, ನಿಮ್ಮ ಹೆಂಡ್ರು ಹೇಳಿದ್ದು, ನಿಮ್ಮ ಮಕ್ಕಳು ಹೇಳಿದ್ದು ಎಲ್ಲವನ್ನ ಕೇಳ್ಕೊಂಡಿರಬೇಕು ಅಂತ ಓದಿದರು. ಆವಾಗ ಅವ ಅಂದ, ಅದ್ರೊಳಗೆ ಏನೈತೆ ಗೊತ್ತಾತಿಲ್ರಿ ಅಂದ. ಎಲ್ಲ ಮತ್ತು ಮಾಡಬೇಕು ಕೇಳ್ಬೇಕಂತ ಐತಲ್ಲೋ ಅಂದರು. ಮತ್ತು ನಾ ಈಗ ಅದನ್ನೆಲ್ಲ ಕೇಳ್ಕೊಂಡೇ ಹೊಂಟಿದ್ದೀವಿ ನಾ, ಮತ್ತು ಮಾಡಬೇಕಲ್ಲೋ ಅಂದ್ರೆ, ಮಾಡ್ಬೇಕಂತ ಇಲ್ಲಿ ಕರಾರ ಐತ್ರಿ, ಕೇಳಬೇಕಂತ ಕರಾರ ಐತಿ. ಅದಕ್ಕೆ ಈಗೂ 1 ತಿಂಗಳು ಕೇಳೀನಿ, ಇನ್ನೂ 11 ತಿಂಗಳೈತಿ, ಈಗ ಹೇಳ್ರಿ ನಾ ಕೇಳ್ತೀನಿ ಊಟ ಮಾಡ್ಕೋತ ಅಂದಂತ. ಈ ಉದಾಹರಣೆಯನ್ನು ಯಾಕೆ ಹೇಳಿದೆ ನಾನು ನಿಮಗೆ ಅಂತ ಕೇಳಿದರೆ, ಇವತ್ತು ಬಸವಾದಿ ಶರಣರ ತತ್ವೋಪದೇಶವನ್ನು ಇವತ್ತು ನಾಡಿನ ಮಠಾಧೀಶರು ಭಕ್ತರು ಕೇಳಿಕೊಂಡು ಹೋಗೋರು ಅದಾರೆ ಹೊರತು, ಆದರೆ ಅದರ ಆಚರಣೆಯಲ್ಲಿ ತರುವಂಥವರು ವಿರಳ, ಕಡಿಮೆ. ಆದರೆ ಅದಕ್ಕೆ ಅಪವಾದೇನೋ ಅಂತನ್ನುವಂಗೆ ಇವತ್ತು ಲಿಂಗೈಕ್ಯ ವಿಜಯ ಮಹಾಂತ ಶಿವಯೋಗಿಗಳು ಬಸವಾದಿ ಶರಣರ ಅತ್ಯದ್ಭುತವಾಗಿರುವಂಥ ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಇಡೀ ನಾಡಿನ ಉದ್ದಗಲಕ್ಕೂ ಕಾರ್ಯರೂಪದೊಳಗೆ ತಂದಂಥ ವ್ಯಕ್ತಿಗಳು ಲಿಂಗೈಕ್ಯ ವಿಜಯ ಮಹಾಂತ ಶಿವಯೋಗಿಗಳು. ವಿಜಯ ಮಹಾಂತ ಶಿವಯೋಗಿಗಳು ಲಿಂಗೈಕ್ಯರಾಗಿ ಸುಮಾರು 8 ವರ್ಷಗಳ ಕಾಲಗರ್ಭದಲ್ಲಿ ಕರಗಿದರೂ ಕೂಡ ಇವತ್ತು ನಾಡಿನ ಉದ್ದಗಲಕ್ಕೂ ಇರುವಂಥ ಎಲ್ಲ ಭಕ್ತರ ಹೃನ್ಮಂದಿರದಲ್ಲಿ ಸದಾ ವಾಸವಾಗಿ ಜೀವಂತವಾಗಿರುವಂಥ ಪುಣ್ಯಾತ್ಮರು ವಿಜಯ ಮಹಾಂತ ಶಿವಯೋಗಿಗಳು. ಅಂಥ ವಿಜಯ ಮಹಾಂತ ಶಿವಯೋಗಿಗಳು ಇವತ್ತು ಹಾಕಿಕೊಟ್ಟಿರುವಂಥ ಕೊಟ್ಟಿರುವಂಥ ಇವತ್ತು ಗುರುಮಹಾಂತಗಳು ಚಾಚು ತಪ್ಪದಂಗೆ ಇವತ್ತು ಅದನ್ನು ನಡೆಸಿಕೊಂಡು ಇವತ್ತು ಇಡೀ ನಾಡಿನ ಉದ್ದಗಲಕ್ಕೂ ಕೂಡ ಆದರ್ಶ ಸ್ವಾಮಿಗಳಾಗಿರುವಂಥ ಪುಣ್ಯಾತ್ಮರು ಗುರುಮಹಾಂತಗಳು. ಅಂಥವರ ಅತ್ಯದ್ಭುತವಾಗಿರುವಂಥ ಸ್ಮರಣೋತ್ಸವ ಜೊತೆಗೆ ಶರಣ ಸಿದ್ಧಾಂತ ಪೀಠದ ಶಿವಾನುಭವ ಶಿಬಿರದ ಕಾರ್ಯಕ್ರಮನೂ ಕೂಡ ಇವತ್ತು 1 ವಾರಗಟ್ಟಲೆ ಏರ್ಪಡಿಸಿ ಜನಗಳಿಗೆ ನಮ್ಮ ಶರಣ ಸಿದ್ಧಾಂತದ ಆಧ್ಯಾತ್ಮ ವಿಚಾರಗಳನ್ನು ಹೇಳಿ ಎಲ್ಲರಿಗೂ ಮನದಟ್ಟು ಮಾಡಿ ಇವತ್ತು ಪರಿಸಮಾಪ್ತಿ ಸಮಾರಂಭವನ್ನು ಇಟ್ಟುಕೊಂಡಿದ್ದು ಭಾಳಷ್ಟು ಸಂತೋಷ ಹಾಗೆ ತಿಳ್ಕೊಂಡು ಹೇಳ್ತಾ, ಶೂನ್ಯ ಸಿಂಹಾಸನದ ಮೊದಲನೇ ಪೀಠಾಧಿಪತಿಯಾಗಿರುವಂಥ ಅಲ್ಲಮ ಪ್ರಭು ಒಂದು ವಚನದಲ್ಲಿ ಹೇಳ್ತಾನೆ, ಬೆಣ್ಣೆಯ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು, ಪರಿಮಳ ವಿದ್ಯುತ್ತು ಪುಷ್ಪವಿಲ್ಲ,
ನೀ ಇದ್ದೆ ನಾ ಇಲ್ಲ ಗುಹೇಶ್ವರ ಅನ್ನುವ ಬೆಡಗಿನ ಮಾತನ್ನು ಹೇಳ್ತಾನೆ. ಆಗ ಒಬ್ಬ ಹೆಣ್ಮಗಳು 10 kg ಬೆಣ್ಣೆ ಹಾಕಿ ಪಾತ್ರೆಯನ್ನು ಒಲೆ ಮೇಲಿಟ್ಟು ಕೆಳಗೆ ದಣ್ಣದನ್ನು ಉರಿ ಹಚ್ಚಿ ತುಪ್ಪ ಮಾಡಬೇಕಂತ ಹೊರಟ್ಲಂತೆ. ಆ ಜ್ವಾಲೆಗೆ ಪಾತ್ರನ ಕರಗ್ತೇವೆ ವಿನಃ ಬೆಣ್ಣೆ ಕರಗಲಿಲ್ಲಂತೆ. ಪರಿಮಳವಿದ್ದಿತ್ತು, ಪುಷ್ಪವಿಲ್ಲ, ನಾ ಇದ್ದೇನೆ ಇಲ್ಲ ಗುಹೇಶ್ವರ. ಶರೀರ ಅನ್ನೋದು ಒಂದು ಅದ್ಭುತ ಶಿವನಿರ್ಮಿತ ಪಾತ್ರೆ. ಈ ಪಾತ್ರೆನೂ ಕೂಡ ಹಗಲು ರಾತ್ರಿ ಅನ್ನುವ ಜ್ವಾಲೆಗೆ ಒಂದಿಲ್ಲ ಒಂದು ದಿನ ಕರಿಗೆ ಹೋಗ್ತದೆ. ಆದರೆ ಕರಿಗೆ ಹೋಗೋದಕ್ಕಿಂತ ಮುನ್ನ ಇವತ್ತು ನಾವು ಬೆಣ್ಣೆ ಹಾಗೆ ತುಪ್ಪದ ಹಾಗೆ ಇವತ್ತು ಜನಮಾನಸದಲ್ಲಿ ಭಕ್ತರ ಹೃದಯ ಮಂದಿರದಲ್ಲಿ ಸದಾ ಉಳ್ಕೊಂಡು ಬೆಳಕೊಂಡು ಹೋಗಬೇಕು ಅನ್ನೋದು ಈ ವಚನದ ಅರ್ಥ. ಹಾಗೆ ಇವತ್ತು ವಿಜಯ ಮಹಾಂತ ಶಿವಯೋಗಿಗಳು ಇವತ್ತು ಶರೀರ ಅವ್ರದ್ದು ಕರಿಗೆ ಹೋದರೂ ಕೂಡ ಅವರ ತತ್ವ ಸತ್ವ ಮಹಾಂತ ಜೋಳಿಗೆಯ ವಿಚಾರ ಇವತ್ತು ನಾಡು ದೇಶದ ಉದ್ದಗಲಕ್ಕೂ ಉಳ್ಕೊಂಡು ಬೆಳಕೊಂಡು ಹೋಗಿರುವಂಥದ್ದು ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ, ಅಂಥ ಎಲ್ಲ ಪರಂಪರೆಯನ್ನು ಪೂಜ್ಯ ಗುರುಮಹಾಂತಗಳು ಮುಂದುವರಿಸ್ಕೊಂಡು ಇವತ್ತು ಹೋಗ್ತಾ ಇರೋದು ನಾಡಿನ ಭಕ್ತರ ಭಾಗ್ಯ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ, ಪೂಜ್ಯರು ಧಾರವಾಡದಿಂದ ನನ್ನನ್ನು ಕೂಡ ಕರೆಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರ ಪಾದಕ್ಕೆ ಕೃತಜ್ಞತಾ ಪ್ರಣಾಮಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.